ಇಫ್ತಾರಿಗೆ ಮಾಡುವಂತಹ ಚಿಕನ್ ರೆಸಿಪಿಗಳು ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಮಿಕ್ಸಿ ಜಾರಿಗೆ ಹಾಕಿ, ಅದಾದ ನಂತರ ರುಚಿಗೆ ತಕ್ಕಷ್ಟು ನಿಮಗೆ ಹಸಿಮೆಣಸಿನಕಾಯಿ ಇಲ್ಲಿ 7ರಿಂದ 8 ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕ್ಬೋದು. ಅದಾದ ನಂತರ 1/4 ಚಮಚದಷ್ಟು ಸೋಂಪು, ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು, ಇಡೀ ಜೀರಿಗೆಯನ್ನು ಹಾಕಬೇಕು. ಇದೆಲ್ಲ ಮಿಕ್ಸಿ ಜಾರಿಗೇ ಹಾಕ್ಕೊಳ್ಬೇಕು. ಅದಾದ ನಂತರ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಇದನ್ನು ಹಾಕಿ, ಅದಾದಮೇಲೆ ಒಂದು 1/4 ಚಮಚದಷ್ಟು ಅರಿಶಿನ ಹುಡಿಯನ್ನು ಇದಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ ಇದು ಕರಿಮೆಣಸು ಖಾರಕ್ಕೆ ತಕ್ಕಷ್ಟು. ಅದಾದಮೇಲೆ ಒಂದು ದೊಡ್ಡ ಚಮಚದಲ್ಲಿ 2 ಚಮಚ ಲಿಂಬೆ ರಸ. ಅದಾದ ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಿದ್ರೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿ. ನೋಡಿ, ಇಲ್ಲಿ ಪುಡಿ ತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ. ಅದಾದ ನಂತರ ಸ್ವಲ್ಪ ಅದಕ್ಕೆ ನೀರು ಹಾಕಿಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ. ಒಮ್ಮೆಲೆ ಫಸ್ಟಿಗೆ ನೀರು ಹಾಕಿಬಿಟ್ಟು ಅದು ಇದು ಮಾಡಿದ್ರೆ ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗಲ್ಲ. ಅದಕ್ಕೆ ಮತ್ತೆ ಪುನಃ ಸ್ವಲ್ಪ ನೀರು ಹಾಕಿಬಿಟ್ಟು ಹೀಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದು ಬೇರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಮೊಟ್ಟೆಯನ್ನು ಒಡೆದು ಹೀಗೆ ಹಾಕಿಬಿಡಿ. ಅದಾದ ನಂತರ ಮಿಕ್ಸ್ ಮಾಡಿ ಚೆನ್ನಾಗಿ. ಅದಾದ ನಂತರ ಇಲ್ಲಿ 1 kg ಚಿಕನನ್ನು ನಾನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಇದಕ್ಕೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಂಟೆ ಆದರೂ ಇದರಲ್ಲಿ ನೀವು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಅದಾದ ನಂತರ ಇದು ಬ್ರೆಡ್ಡನ್ನು ಇದು ಮನೆಯಲ್ಲಿ ತಯಾರು ಮಾಡಿದ್ದು. ಬ್ರೆಡ್ಡಿಗೆ ಮಿಕ್ಸಿಗೆ ಹಾಕಿ ಬ್ರೆಡ್ಡನ್ನು ಪುಡಿ ಮಾಡಿದರೆ ಆಯಿತು. ಅದಾದ ನಂತರ ಮಿಕ್ಸ್ಡ್ ಹರ್ಬ್ಸ್ ನಿಮಗೆ ಇಲ್ಲದಿದ್ದರೆ ಬೇಡ, ಚಿಲ್ಲಿ ಫ್ಲೇಕ್ಸ್ ಮತ್ತು ಅವರಿಗೇನೋ ಆ ಥರದ್ದೇನಾದರೂ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಕು ಅಂತೇನಿಲ್ಲ. ಸ್ವಲ್ಪ ಖಾರದ ಹುಡಿ ಅದು ಹಾಕಿದರೆ ಸಾಕಾಗ್ತದೆ. ಅದಾದ ನಂತರ 1-2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡಿ. ಈ ಥರ ನೋಡಿ, ಯಾವಾಗಲೂ ನೀವು ಹೀಗೆ ಚಿಕನ್ ಮಾಡುವಾಗ ಮೈದಾದಲ್ಲಿ ಮಾಡೋದಲ್ಲ, ಈ ಥರ ಬ್ರೆಡ್ಡಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗುತ್ತೆ. ಚಪ್ಪೆ ಬ್ರೆಡ್ ತಗೊಳ್ಳಿ, ಸಿಹಿ ಬ್ರೆಡ್ ತಗೊಳ್ಬೇಡಿ, ಸಪ್ಪೆ ಬ್ರೆಡ್ ಇದ್ದರೆ ಅದನ್ನು ತಗೊಳ್ಳಿ. ಅದಾದ ನಂತರ ಈ ಥರ ಕೋಟ್ ಮಾಡಿ, ಅದಕ್ಕೆ ಚೆನ್ನಾಗಿ ಕೋಟ್ ಆಗಬೇಕು. ಫುಲ್ಲು ಚೆಂದ ಪ್ರೆಸ್ ಮಾಡಿ ಕೋಟ್ ಮಾಡಿ ಡೀಪ್ ಫ್ರೈ ಮಾಡಿದರೆ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತೀರಾ ಆದರೆ ಲೈಕು ಕೊಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.